ನಾವು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದೊಂದು ಬಹಳ ಸುದಿನ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಸಾಂಕೇತಿಕವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947ನೇ ಇಸ್ವಿನಲ್ಲಿ ಆಗಸ್ಟ್ 15ನೇ ತಾರೀಕು. ಆದರೆ ನಿಜವಾದ ಸಾಮಾಜಿಕ ಸ್ವಾತಂತ್ರ್ಯ ಬಂದಿದ್ದು ನಮ್ಮ ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡಾಗ ನವೆಂಬರ್ 26, 1949ನೇ ಇಸ್ವಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನ ಅಡಾಪ್ಟ್ ಆಗುತ್ತೆ. ಆದರೆ ಅದು ಜಾರಿಗೆ ಬಂದಿದ್ದು ಜನವರಿ 26, 1950ನೇ ಇಸ್ವಿನಲ್ಲಿ. ಹೀಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬ ಯುಗ ಪುರುಷ ಅಂತ ಹೇಳಬೇಕಾಗುತ್ತೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಒಂದೇ ರೀತಿ ಇರಬೇಕು ಅನ್ನುವ ಸಂಕಲ್ಪ ಪರಿಕಲ್ಪನೆ ಅವ್ರದ್ದಾಗಿರುತ್ತೆ. ಅದರಿಂದ ಅವರನ್ನು ಮಾನವತಾವಾದಿ ಅಂತ ಕೂಡ ಹೇಳ್ತೇವೆ. ಭಾರತ ರತ್ನ ಅಂಬೇಡ್ಕರ್ ಅವರು ಅವರ ಪರಿಕಲ್ಪನೆ ಏನಿತ್ತು ಅಂದರೆ ಸಾಮಾಜಿಕವಾಗಿ ಎಲ್ಲರಿಗೂ ಸಮಾನತೆ ಇರಬೇಕು. ಅದೇ ರೀತಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದಂಥ ಧೀಮಂತ ನಾಯಕ. ಯಾಕೆಂದರೆ ಎಲ್ಲ ಸಮುದಾಯಗಳು, ಎಲ್ಲ ಹಿಂದುಳಿದ ವರ್ಗಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟಂಥ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಇವತ್ತಿಗೂ ಕೂಡ ಪ್ರಸ್ತುತ. ಈ ಸಂವಿಧಾನವನ್ನು, ಈ ಮೂಲ ಸಂವಿಧಾನವನ್ನು ಬದಲಾವಣೆ ಮಾಡುವ ಯಾವುದೇ ವಿಚಾರ ಇಲ್ಲ. ಇದರ ಪರವಾಗಿ ಈ ಸಂವಿಧಾನದ ಬಗ್ಗೆ ಅಲ್ಲಿ ಇಲ್ಲಿ ಒಂದು ಅಪಪ್ರಚಾರ ಕೂಡ ನಡೀತು. ಯಾಕೆಂದರೆ ನರೇಂದ್ರ ಮೋದಿಯವರ ಸರ್ಕಾರ, ನೇತೃತ್ವದ ಸರ್ಕಾರ, ಅವರಿಗೆ 303 ಲೋಕಸಭಾ ಸದಸ್ಯರ ಬಲವಿದ್ದಾಗಲೂ ಕೂಡ ಇದನ್ನು ಬದಲಾವಣೆ ಮಾಡಿಲ್ಲ. ಸೊ ಆ ರೀತಿ ಈಗ ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಅದರಿಂದ ಇವತ್ತು BR ಅಂಬೇಡ್ಕರ್ ಅವರಿಗೆ ನಾವೆಲ್ಲ ನಿಜವಾಗ್ಲೂ ಗೌರವ ಸಲ್ಲಿಸಬೇಕಾದ್ರೆ ಅವರ ತತ್ವ, ಸಿದ್ಧಾಂತ ಮತ್ತು ಮೂಲ ಉದ್ದೇಶವನ್ನು ನಾವು ಪರಿಪಾಲನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಅಂಬೇಡ್ಕರ್ ಅವರ ಸೇವೆ ಇದು ಒಂದು ನಿಸ್ವಾರ್ಥ ಸೇವೆ. ಅವರು ಭಾರತ ದೇಶಕ್ಕೆ ಕೊಟ್ಟಂಥ ಅದ್ಭುತವಾದಂಥ ಸಾಮಾಜಿಕ ಕೊಡುಗೆ. ಈ ಸಂದರ್ಭದಲ್ಲಿ ನಾವು ಅವ್ರನ್ನ ನೆನೆಯಬೇಕು. ಅದೇ ರೀತಿ ಇವತ್ತು ನಮ್ಮ ಸಂಸದರ ಕಚೇರಿಯಲ್ಲಿ ನಾವು ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಇವತ್ತು ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಸೊ ಹೀಗಾಗಿ ಇದೊಂದು ಬಹಳ ಅದ್ಭುತ. ಯಾಕೆಂದರೆ ಭಾರತ ಒಂದು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆ ಇದೆ. ಇವತ್ತಿಗೂ ಕೂಡ ಅಂಬೇಡ್ಕರ್ ಕೊಟ್ಟಂಥ ಈ ನಮ್ಮ ಸಂವಿಧಾನ ಗಟ್ಟಿಯಾಗಿದೆ, ಇನ್ನೂ ಗಟ್ಟಿಯಾಗುತ್ತೆ. ಇದನ್ನು ಯಾಕೆಂದರೆ ಈ ಜನ್ಮದಿನೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಮೂಲ ಉದ್ದೇಶ ಅಂದರೆ ಯುವ ಪೀಳಿಗೆಗೆ ಅವರ ನಿಸ್ವಾರ್ಥ ಸೇವೆ, ಅವರು ಕೊಟ್ಟಂಥ ಸಾಮಾಜಿಕ ಕೊಡುಗೆಯನ್ನು ನೆನಪಿಸುವಂಥ ಕಾರ್ಯಕ್ರಮ. ಸರ್, ಈಗ ರಾಜ್ಯದಲ್ಲಿ ಜಾತಿ ಗಣತಿ ಮಂಡನೆ ಆಗಿದೆ. ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಾ